ನಮಸ್ಕಾರ ವೀಕ್ಷಕರೇ. ದೇಶಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನ ಕತ್ತಲಿಗೆ ತಳ್ಳಿರುವ ನೀಟ್ ಪರೀಕ್ಷಾ ಹಗರಣದ ಬೆಂಕಿ ದಿನದಿಂದ ದಿನಕ್ಕೆ ಮತ್ತಷ್ಟು ಜೋರಾಗ್ತಿದೆ. ಇಡೀ ದೇಶವೇ ಈ ಅಕ್ರಮದ ವಿರುದ್ಧ ಕುದಿಯುತ್ತಿರುವಾಗ ಇತ್ತ ಕರ್ನಾಟಕದ ಪ್ರಭಾವಿ ನಾಯಕ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿರೋ ಒಂದು ಫೇಸ್ಬುಕ್ ಪೋಸ್ಟ್ ಈಗ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದೆ. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕಾದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಕುಮಾರಸ್ವಾಮಿ ಅವರು ಜನ್ಮದಿನದ ಶುಭಾಶಯ ಕೋರಿದ್ದೇ ತಡ ನೆಟ್ಟಿಗರು ಕುಮಾರಸ್ವಾಮಿ ವಿರುದ್ಧ ಅಕ್ಷರಶಃ ಮುಗಿಬಿದ್ದಿದ್ದಾರೆ. ಕೋಪದ ಕಟ್ಟೆಯೊಡೆದ ಕನ್ನಡಿಗರು ಕಮೆಂಟ್ ಬಾಕ್ಸ್ ನಲ್ಲಿ ಎಚ್ಡಿಕೆಗೆ ಕೇಳುತ್ತಿರುವ ಪ್ರಶ್ನೆಗಳೇನೋ, ನೆಟ್ಟಿಗರು ಬಿಚ್ಚಿಟ್ಟಿರೋ ಆಘಾತಕಾರಿ ಅಂಕಿಅಂಶಗಳಾದ್ರೂ ಏನೋ, ಆ ಕುರಿತ ಕಂಪ್ಲೀಟ್ ಸ್ಟೋರಿಯನ್ನ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸಾಮಾಜಿಕ ಜಾಲತಾಣಗಳ ಕಮೆಂಟ್ಗಳಲ್ಲಿ ನೆಟ್ಟಿಗರು ಅತ್ಯಂತ ಆತಂಕಕಾರಿ ಮತ್ತು ಘೋರವಾದ ಅಂಕಿಅಂಶಗಳನ್ನು ಕುಮಾರಸ್ವಾಮಿ ಅವರ ಪೋಸ್ಟ್ ಕೆಳಗೆ ಎಣಿಸಿ ಹಾಕುತ್ತಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ ದೇಶದ ಸುಮಾರು 22 ಲಕ್ಷ ಅಮಾಯಕ ವಿದ್ಯಾರ್ಥಿಗಳ ಭವಿಷ್ಯ ಸಂಪೂರ್ಣವಾಗಿ ಹಾಳಾಗಿದೆ. ಅಷ್ಟೇ ಅಲ್ಲ, ವ್ಯವಸ್ಥೆಯ ಈ ಅನ್ಯಾಯವನ್ನ ತಡೆಯಲಾರದೆ ಹತಾಶರಾಗಿ ಸುಮಾರು 15ರಿಂದ 22 ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋ ಗಂಭೀರ ಆರೋಪವನ್ನ ನೆಟ್ಟಿಗರು ಮಾಡಿದ್ದಾರೆ. ಇಂತಹ ಒಂದು ಭೀಕರ ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಾಗ ಅದೇ ಇಲಾಖೆಯ ಸಚಿವರನ್ನ ಕುಮಾರಸ್ವಾಮಿ ಅವರು ಕೊಂಡಾಡುತ್ತಿರುವುದು ಮತ್ತು ಶುಭ ಹಾರೈಸುತ್ತಿರುವುದು ಕನ್ನಡಿಗರ ಮನಸ್ಸಿಗೆ ಭಾರಿ ಆಘಾತ ತಂದಿದೆ. ಇದು ಅಪ್ಪಟ ವಿಪರ್ಯಾಸ ಅಂತೇಳಿ ನೆಟ್ಟಿಗರು ಕಟುವಾಗಿ ಟೀಕಿಸುತ್ತಿದ್ದಾರೆ. ಯಾವಾಗಲೂ ತಮ್ಮನ್ನ ತಾವು ಮಣ್ಣಿನ ಮಗ, ರೈತರ ಪರ ನಾಯಕ ಅಂತ ಕರೆದುಕೊಳ್ಳುವ ಕುಮಾರಸ್ವಾಮಿ ಅವರ ದ್ವಂದ್ವ ನಿಲುವನ್ನ ಕನ್ನಡಿಗರು ಇವತ್ತು ನೇರವಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ಹಳ್ಳಿಯ ಬಡ ರೈತರ ಮಕ್ಕಳು ಕಷ್ಟಪಟ್ಟು ಹಗಲಿರುಳು ಓದಿ ವೈದ್ಯರಾಗಬೇಕು ಅಂತ ದೊಡ್ಡ ಕನಸು ಕಂಡಿದ್ರು. ಆದ್ರೆ ಈ ನೀಟ್ ಹಗರಣ ಬಡ ರೈತರ ಮಕ್ಕಳ ಕನಸನ್ನೇ ನುಚ್ಚು ನೂರು ಮಾಡಿದೆ. ರಾಜ್ಯದ ರೈತರ ಹಿತದ ಬಗ್ಗೆ ಸದಾ ವಿಧಾನಸಭೆಯಲ್ಲಿ ಬೀದಿಯಲ್ಲಿ ದನಿಯುತ್ತಿದ್ದ ಕುಮಾರಸ್ವಾಮಿ ಅವರು ಇಂತಹ ದೊಡ್ಡ ರಾಷ್ಟ್ರೀಯ ಸಮಸ್ಯೆ ಎದುರಾದಾಗ ಮತ್ತು ಬಡ ಮಕ್ಕಳ ಭವಿಷ್ಯ ಬೀದಿಗೆ ಬಂದಾಗ ಯಾಕೆ ಮೌನವಾಗಿದ್ದಾರೆ? ಕೇಂದ್ರದಲ್ಲಿ ಮೈತ್ರಿ ಸರ್ಕಾರದ ಭಾಗವಾದ ತಕ್ಷಣ ಮೂಲ ತತ್ವ ಸಿದ್ಧಾಂತಗಳನ್ನೇ ಬದಿಗೊತ್ತಿದ್ದಾರಾ? ಕೇವಲ ಅಧಿಕಾರದ ಆಸೆಗಾಗಿ ಈ ಜಾಣ ಮೌನವೇ ಅಂತೇಳಿ ನೆಟ್ಟಿಗರು ತರಾಟೆಗೆ ತಗೊಂಡಿದ್ದಾರೆ. ಹಿಂದೆಲ್ಲ ಕೇಂದ್ರ ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಸಣ್ಣ ಅಕ್ರಮ ನಡೆದರೂ ಸಿಡಿದೆದ್ದು ಗುಡುಗುತ್ತಿದ್ದ ಇದೇ ನಾಯಕರು ಇವತ್ತು ಕೇಂದ್ರ ಸರ್ಕಾರದ ಸಾಲು ಸಾಲು ಆಡಳಿತಾತ್ಮಕ ವೈಫಲ್ಯಗಳ ವಿರುದ್ಧ ಕಣ್ಮುಚ್ಚಿ ಕುಳಿತಿರೋದು ನೆಟ್ಟಿಗರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕೇವಲ ಒಂದು ಉದಾಹರಣೆಯಷ್ಟೇ. ಕೇಂದ್ರದಲ್ಲಿ ನಡೆಯುತ್ತಿರುವ ಇತರೆ ವ್ಯವಸ್ಥಿತ ಅಕ್ರಮಗಳ ವಿರುದ್ಧ ಮಾತನಾಡಬೇಕಾದವರು ದೋಷಾರೋಪ ಹೊತ್ತಿರುವ ಸಚಿವರನ್ನೇ ಓಲೈಸುವ ಕೀಳು ಮಟ್ಟಕ್ಕೆ ಇಳಿದಿರುವುದು ಅವರ ರಾಜಕೀಯ ಅವಕಾಶವಾದಿತನವನ್ನ ಎತ್ತಿ ತೋರಿಸುತ್ತದೆ ಅಂತೇಳಿ ನೆಟ್ಟಿಗರು ಕಟು ಶಬ್ದಗಳಲ್ಲಿ ನಿಂದಿಸಿದ್ದಾರೆ. ತಪ್ಪು ಮಾಡಿದ ಸಚಿವರ ರಾಜೀನಾಮೆ ಕೇಳುವ ತಾಕತ್ತು ಮೈತ್ರಿ ಪಾಲುದಾರರಿಗಿಲ್ಲವೇ ಅಂತ ಪ್ರಶ್ನೆ ಕಾಡುತ್ತಿದೆ. ಈಗ ನೆಟ್ಟಿಗರ ಬೇಡಿಕೆ ಮತ್ತು ನಿರೀಕ್ಷೆಗಳು ಬಹಳ ಸ್ಪಷ್ಟವಾಗಿವೆ. ಮೊದಲನೆಯದಾಗಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಕ್ಷಣ ರಾಜೀನಾಮೆ ಕೊಡಬೇಕು ಮತ್ತು ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಎರಡನೆಯದಾಗಿ ಕುಮಾರಸ್ವಾಮಿ ಅವರು ಕೇವಲ ಅಧಿಕಾರಕ್ಕಾಗಿ ಸುಮ್ಮನಿರದೆ ಈ ಅಕ್ರಮದ ವಿರುದ್ಧ ಬಲವಾದ ಧ್ವನಿ ಎತ್ತಬೇಕು. ಮೈತ್ರಿ ಸರ್ಕಾರದ ಹೆಸರಿನಲ್ಲಿ ಮೌನವಾಗಿರೋದು ಅಪ್ಪಟ ಜನದ್ರೋಹ ಅಂತೇಳಿ ಕಮೆಂಟ್ ಮಾಡುವ ಮೂಲಕ ನೆಟ್ಟಿಗರು ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಘಟನೆ ಕುಮಾರಸ್ವಾಮಿ ಅವರ ಮೇಲಿದ್ದ ವಿಶ್ವಾಸವನ್ನ ತೀವ್ರವಾಗಿ ಕುಗ್ಗಿಸಿದ್ದು ಮುಂದಿನ ಚುನಾವಣೆಗಳಲ್ಲಿ ಜನ ಇದಕ್ಕೆ ತಕ್ಕ ಉತ್ತರ ನೀಡಲಿದ್ದಾರೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರಾಷ್ಟ್ರ ಮಟ್ಟದ ಸಮಸ್ಯೆಗಳು ಎದುರಾದಾಗ ನಿಷ್ಪಕ್ಷಪಾತವಾಗಿ ನ್ಯಾಯದ ಪರ ನಿಲ್ಲಬೇಕೆಂಬುದು ಪ್ರತಿಯೊಬ್ಬ ಕನ್ನಡಿಗನ ಒತ್ತಾಯ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.